ನಂದಿತಾ ಮೇಲೆ ಜಾನಕಿಗೆ ಯಾವ ಮಟ್ಟಕ್ಕೆ ಕೋಪ ಇದೆ ಅಂತ ನಿಮಗೆ ಗೊತ್ತು. ನಂದಿತನ ಆ ಮನೆಯಿಂದ ಓಡಿಸಿದ್ದು ಜಾನಕಿನೇ. ನಂದಿತಾ ಮಗುನ ಕಳ್ಕೊಂಡಿದ್ದ ಕಾರಣನೂ ಜಾನಕಿನೇ. ಅದು ಅಲ್ಲದೆ ನಂದಿತಾಗೆ ಅವಳು ಏನು ಮಾಡಿದಾಳೆ ಗೊತ್ತಾ? ಅಯ್ಯೋ ಅಕ್ಕ ಬೇಡ, ಸುಮ್ಮನಿರು ನಂದು. ನಿನ್ಗೆ ಅವಳು ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ, ಹೇಳ್ದೆ ನಾನು ಹೇಗೆ ಸುಮ್ಮನೆ ಇರಲಿ? ಅಕ್ಕ ಪ್ಲೀಸ್ ಬೇಡ. ಈ ವಿಷಯ ಏನಾದರೂ ಭಾವಂಗೆ ಗೊತ್ತಾದರೆ ಕೋಪ ಮಾಡ್ಕೋತಾರೆ. ಅವಳ ಮನೆಯಿಂದ ಹೊರಗೆ ಕಳಿಸಿದ್ರು ಕಳಿಸ್ಬೋದು. ಅಕ್ಕ ಪ್ಲೀಸ್ ಬೇಡ. ನೀನು ಸುಮ್ಮನೆ ಇರು ನಂದು. ಅಲ್ಲ ಅಕ್ಕ. ಅದಕ್ಕೆ ನೀವು ಸೀರಿ ಹೇಳಿ. ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು? ಇದಕ್ಕೂ ಮೊದಲು ಜಾನಕಿ ನಂದಿತಾನೆ ಕಿಡ್ನ್ಯಾಪ್ ಮಾಡಿಸಿದ್ದು ಬಾವ. ಏನು ಹೇಳ್ತಾ ಇದ್ದೀರಾ? ಅದಕ್ಕೆ ಹೇಳಿ. ಅದಕ್ಕೆ ಕಾದಂಬರಿ ಅದಕ್ಕೆ ಹೇಳ್ತಾ ಇರೋದು ದಿಟಾನಾ? ಹೇಳಿ. ಹೌದು ಬಾವ, ಮಂಜೆ ಮತ್ತು ಹುಡುಗರನ್ನಿಟ್ಟು ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ರು. ಏಯ್ ಯಾರೋ ನೀವು? ಬಿಟ್ರೋ ನನ್ನ, ಬಿಟ್ರೋ. ಏಯ್ ನಿಮ್ಮನ್ನ ಕಿಡ್ನಾಪ್ ಮಾಡಿರೋರು ನೀನೇ ತಾನೇ ನನ್ನ ಕಿಡ್ನ್ಯಾಪ್ ಮಾಡಿದ್ದು? ನಾನಲ್ಲ, ನನ್ನ ಬಾಸ್ ಅಂದರೆ ನನ್ನ ತಂಗಿಯವರು. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತ ಪಾಪ ನಂದು ಇದನ್ನೆಲ್ಲ ಮುಚ್ಚಿಟ್ಟಿದ್ಲು. ಆದರೆ ನಂದು ಒಳ್ಳೆ ಮನಸ್ಸಿಗೆ ಆ ಜಾನಕಿ ಹೆಚ್ಚೆಚ್ಚು ನೋವು ಕೊಡ್ತಾನೆ ಇದ್ದಾಳೆ ಭಾವ. ನಂದು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಬಂದ್ಲು ಪಾಪ. ಆದರೆ ಜಾನಕಿ ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಮಗುನ ಕಿಡ್ನಾಪ್ ಮಾಡಿದ್ದಾಳೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟ ನಂತರ ಮಂಜನ್ ಮುಖಾಂತರ ಮಗು ಎಲ್ಲಿದೆ ಅಂತ ಜಾನಕಿ ಹೇಳಿಸಿದ್ಲು. ಬಾವಾ, ನೀವು ತಿಳ್ಕೊಂಡ ಹಾಗೆ ಜಾನಕಿ ಅಷ್ಟು ಒಳ್ಳೆಯವಳಲ್ಲ. ಈ ವಿಷಯನ ನಿಮ್ಮಿಂದ ಮುಚ್ಚಿಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಕ್ಷಮಿಸಿ ಬಾವಾ.